ಹಲೋ ಹಾಯ್ ನಮಸ್ತೆ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ತಿಳಿಸ್ಕೊಡೋ ರೆಸಿಪಿ ಬಂದ್ಬಿಟ್ಟು ಹೋಟೆಲ್ನಲ್ಲಿ ಮಾಡುವ ಸಾಂಬಾರು ಪುಡಿ. ಇದು ನೀವು ಮನೆಯಲ್ಲೂ ಬೇಕಾದ್ರೂ ಮಾಡ್ಕೋಬೋದು. ನಾನಿಲ್ಲಿ ಇವತ್ತು ತಯಾರಿಸ್ತಾ ಇರೋದು ಸಾಂಬಾರು ಪುಡಿ 30 kg. ಇದಕ್ಕೆ ನಾವು 1 kg ಕಾಳುಮೆಣಸು ತೊಗೊತಾ ಇದ್ದೀವಿ, 1 kg ಮೆಂತ್ಯ, 1 kg ಸಾಸಿವೆ, 2 kg ಕಡಲೆಬೇಳೆ, 3 kg ತೊಗರೆಬೇಳೆ, 2 kg ಉದ್ದಿನಬೇಳೆ. ಅದಕ್ಕೆ ಇಲ್ಲಿ ಎರಡೆರಡು ತೋರಿಸ್ತಾ ಇದ್ದೀನಿ, ಅಂದರೆ 2 ಸೆಟ್ಟನ್ನು ಹುರಿತಾ ಇದ್ದೀವಿ ಅದಕ್ಕೋಸ್ಕರ. ಆಮೇಲೆ 2 kg ಅಕ್ಕಿ, ಅರ್ಧ kg 2 ಅರ್ಶಿಣದ ಬೋಟು ನೋಡಿ, ಅರ್ಶಿಣ ಬೋಟು. ಆಮೇಲೆ 4 kg ಧನಿಯಾ, ಟೋಟಲ್ 8 kg ಧನಿಯಾ ತೊಗೊತಾ ಇದ್ದೀವಿ. 4 kg ಪ್ಲಸ್ 4 kg 8 kg ಧನಿಯಾ. ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ, 2 kg ಬ್ಯಾಡಗಿ ಮೆಣಸಿನ್ಕಾಯಿ. ನೋಡಿ ಹೇಗಿದೆ ಬ್ಯಾಡಗಿ ಮೆಣಸಿನ್ಕಾಯಿ. ಬ್ಯಾಡಗಿ ಮೆಣಸಿನ್ಕಾಯಿ ನಾವು ಹಾಕೋದೇನಕ್ಕೆ ಹೇಳಿ, ಕಲರ್ ಬರಲಿ ಅಂತ, ಖಾರ ಬರಲಿ ಅಂತ ಅಲ್ಲ. ಆಮೇಲೆ 3 kg 2 ಜೀರಿಗೆ. ನಮ್ಗೆ ಯಾವ ಮೆಜರ್ಮೆಂಟ್ ಬೇಕೋ ಆ ಮೆಜರ್ಮೆಂಟಲ್ಲಿ ತರಿಸಿರ್ತೀವಿ ಐಟಮು, ಅದನ್ನು ಹುರಿದು ರೆಡಿ ಮಾಡಿ ಮಿಲ್ಗೆ ಹಾಕ್ಸಿ ನಾವು ಇಟ್ಕೊತೀವಿ ಹೋಟ್ಲಲ್ಲಿ. ಆಮೇಲೆ ಗುಂಟೂರು ಮೆಣಸಿನ್ಕಾಯಿ, 1 ಗುಂಟೂರು 1 ಗೌರಿಬಿದನೂರು, 2 5 kg ಹಾಕ್ತೀವಿ. ಆಮೇಲೆ ಸ್ವಲ್ಪ ಕರಿಬೇವು, ಅಂದರೆ ಒಂದು 300 ಗ್ರಾಮಷ್ಟು ಕರಿಬೇವು ಸೇರಿಸ್ತೀವಿ ಇದಕ್ಕೆ ನಾವು. ಇಷ್ಟು ಐಟಮ್ಗೆ 300 ಗ್ರಾಮಷ್ಟು ಸೇರಿಸ್ತೀವಿ. ಇದಕ್ಕೆ ನೀವು ಬೇಕಾದರೆ ಚಕ್ಕೆ ಮತ್ತು ಲವಂಗ ಬೇಕಾದ್ರೂ ಸೇರಿಸ್ಕೋಬೋದು, ಯಾಕಂದರೆ ಮನೇಲಿ ಕಾಳು ಸಾಂಬಾರು ಮಾಡ್ತಾ ಇರ್ತೀರ. ಇದಕ್ಕೆ ಬೇಕಾದ್ರೆ ನೀವು 1 kg ಕಡಲೆಕಾಳು ಸಮೇತ ಸೇರಿಸ್ಕೋಬೋದು, ಅದು ನಿಮಗೆ ಬಿಟ್ಟಿರೋದು, ನಿಮ್ಮ ಇಷ್ಟ. ಬೇಕಾದ್ರೆ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಈಗ ನೋಡಿ, ಸಣ್ಣ ಕಾವಲ್ಲಿ ಹುರ್ಕೊಳ್ಳೋಣ. ನೋಡಿ, ಸ್ಟಾರ್ಟಿಂಗ್ ಫಸ್ಟ್ ನಾನು 1 kg ಮೆಂತ್ಯ ಹಾಕ್ತಾಯಿದ್ದೀನಿ. ಮೆಂತ್ಯ ಹಾಕ್ಬಿಟ್ಟು ನಿಧಾನಕ್ಕೆ ಹುರಿಬೇಕು, ಯಾಕಂದರೆ ನಾವು ಎಷ್ಟು ಹುರಿತೀವಿ ಅಷ್ಟು ಚೆನ್ನಾಗಿ ಎಷ್ಟು ದಿವಸ ಆದರೂ ಬಾಳಿಕೆ ಬರುತ್ತೆ. ಆಮೇಲೆ 1 kg ಕಾಳುಮೆಣಸು ಸೇರಿಸ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಹುರಿಯೋಣ. ಏನಂದರೆ ಆ ಕಾಳುಮೆಣಸು ಮೆಂತ್ಯದು ಘಮ ಬರಬೇಕು, ಅಷ್ಟು ಅಲ್ಲಿವರೆಗೂ ಹುರಿಬೇಕು. ಘಮ ಬಂದರೆ ಚೆನ್ನಾಗಿರುತ್ತೆ, ಜಾಸ್ತಿ ದಿವಸ ಬಾಳಿಕೆ ಬರುತ್ತೆ, ಇಲ್ಲಾಂದರೆ ಬೇಗ ಹಾಳಾಗೋಗುತ್ತೆ. ಆಮೇಲೆ ನಾವು ಇದಕ್ಕೆ ಬೇಕಾದ್ರೆ ಹಿಂಗೆ ಪೌಡ್ರ್ ಸೇರಿಸ್ಕೋಬೋದು. ಹಿಂಗೆ ಪೌಡ್ರು ಸೇರಿಸಿದ್ರೆ ಏನಾಗುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ಸ್ಮೆಲ್ ಚೆನ್ನಾಗಿರುತ್ತೆ ಅಲ್ವರಾ. ನೋಡಿ, ನಾವಿಲ್ಲಿ ಕ್ವಾಂಟಿಟಿ ಒಂದೊಂದು kg ತೊಗೊತಾ ಇದ್ದೀವಿ. ನಿಮಗೆ ಬೇಡವಾ ಮನೆಯಲ್ಲಿ ನೀವು ಕಮ್ಮಿ ಕ್ವಾಂಟಿಟಿ ತೊಗೊತಾರೆ, ಇದನ್ನೇ ಕಾಲು kg ಕ್ವಾಂಟಿಟಿಲಿ ಮಾಡ್ಕೋಬೋದು. ನಮಗಿಲ್ಲಿ 30 kg ಸಾಂಬಾರು ಪುಡಿ ನಮಗೆ 15 ದಿವಸಕ್ಕೆಲ್ಲ ಖಾಲಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಒಂದೇ ಸತಿ 30 kg ಸಾಂಬಾರು ಪುಡಿ ಹುರಿತೀವಿ. ನೋಡಿ, ಇವಾಗ ಹುರಿದು ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಇವಾಗ ನಾವು 1 kg ಸಾಸಿವೆ ಹಾಕ್ಕೊತೀವಿ. ಸಾಸಿವೆನ ಅಷ್ಟೇ ಚೆನ್ನಾಗಿ ಸಾಸಿವೆ ಹುರಿಬೇಕು. ಸಾಸಿವೆ ಎಷ್ಟು ಚೆನ್ನಾಗಿ ಹುರಿತೀವಿ ಅಷ್ಟು ಸ್ಮೆಲ್ ಚೆನ್ನಾಗಿರುತ್ತೆ ಸಾಂಬಾರು ಪುಡಿದು. ನೋಡಿ, ಚೆನ್ನಾಗಿ ಹುರಿಯೋಣ ಅದನ್ನು, ಸಾಸಿವೆನ. ನೋಡಿ, ಸಾಸಿವೆ ಹುರಿದಿದ್ದಾಗಿದೆ, ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ಈಗ ಮನೇಲಿ ಯಾರು ಮಾಡಲ್ಲ ಸಾಂಬಾರು ಪುಡಿ, ಎಲ್ಲರೂ ಮಾಡ್ತಾರೆ ಸಾಂಬಾರು ಪುಡಿ. ನಾವು ಹೋಟ್ಲಲ್ಲಿ ಆ ಥರ ಸಾಂಬಾರು ಪುಡಿ ಮಾಡ್ತೀವಿ. ತೋರಿಸ್ಬೇಕು ಅಂದ್ಕೊಂಡಿದ್ದೆ, ಅದಕ್ಕೆ ಇವತ್ತು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ನೋಡಿ, 2 kg ನಾವು ಉದ್ದಿನಬೇಳೆ ಹಾಕ್ಕೊತಾ ಇದ್ದೀವಿ. ಅದಕ್ಕೆ 3 kg ಕಡಲೆಬೇಳೆ ಸೇರಿಸ್ತಾ ಇದ್ದೀವಿ. ಎರಡೂ ಚೆನ್ನಾಗಿ ಹುರಿಯೋಣ. ಇವಾಗ ನಾನು ಹೇಳ್ತಾ ಇರೋ ಮೆಜರ್ಮೆಂಟು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಯಾಕಂದರೆ ಮೆಜರ್ಮೆಂಟ್ ಒಂಚೂರು ಇದು ಆದ್ರೂ ಮಿಸ್ ಆದ್ರೂ ಸಾಂಬಾರು ಪುಡಿ ಚೆನ್ನಾಗಿ ಬರಲ್ಲ. ಅಂದರೆ ಮೆಜರ್ಮೆಂಟ್ ನಾವು ಹೇಗೆ ಹೇಳ್ತೀವೋ ಅದೇ ಥರ ನೀವು ಟ್ರೈ ಮಾಡಿ ನೋಡಿದ್ರೆ ಸಾಂಬಾರು ಪುಡಿ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಆಮೇಲೆ 2 kg ತೊಗರೆಬೇಳೆ. ತೊಗರಿಬೇಳೆ ಯಾವ್ದಾರು ತೊಗೋಬೋದು, ಸಣ್ಣ ತೊಗರಿಬೇಳೆ ತೊಗೋಬೋದು, ಇಲ್ಲ ದಪ್ಪ ತೊಗರಿಬೇಳೆ ತೊಗೋಬೋದು. ಆಮೇಲೆ ಅಕ್ಕಿ, ನೀವು ಯಾವ ಅಕ್ಕಿಯಾರ ತೊಗೋಬೋದು, ರೇಷನ್ ಅಕ್ಕಿಯಾರ ತೊಗೋಬೋದು, ಇಲ್ಲಾಂದರೆ ಸೋನಾ ಮಸೂರಿ, ನೀವು ಯಾವ ಅಕ್ಕಿಯಾರು ನೀವು ತೊಗೋಬೋದು. ಅದೇ ತೊಗೋಬೇಕು ಇದೇ ತೊಗೋಬೇಕು ಅಂತೇನಿಲ್ಲ.
ನೋಡಿ ಇವೆರಡು ಹಾಕಿದ್ದೀನಿ. ಎರಡು ಹಾಕ್ಬಿಟ್ಟು ಚೆನ್ನಾಗಿ ಹುರಿಯೋಣ ಇವಾಗ. ಇದಾಗಿದೆ ನೋಡಿ. ಇವಾಗ ಜೀರಿಗೆ ಹಾಕೋಣ ನೋಡಿ. 3 kg ಜೀರಿಗೆ, 3 + 3 6 kg ಜೀರಿಗೆ. ಯಾಕಂದ್ರೆ ನಾವಿಲ್ಲಿ 30 kg ಅಲ್ವಾ ಹುರಿತಾ ಇರೋದು, 6 kg ಜೀರಿಗೆ ಹಾಕ್ಕೊತಾ ಇದ್ದೀವಿ. ನಿಮಗೆ ಬೇಕಾದ್ರೆ ಮನೆಯಲ್ಲಿ ನಿಮಗೆ ಸಾಂಬಾರು ಪುಡಿ ನಾವು ಮನೆಯಾಗ ಮಾಡಬೇಕು, ನೀವು ಹಾಕಿರೋ ಮೆಜರ್ಮೆಂಟು ನಮಗೆ ಗೊತ್ತಾಗಲಿಲ್ಲ ಅಂತ ನೀವು ಅಂದ್ಕೊಂಡ್ರೆ, ನಾನು ನೆಕ್ಸ್ಟ್ ಇನ್ನೊಂದು ಮನೇಲಿ ಮಾಡೋಕ್ಕೆ ಕಮ್ಮಿ ಮೆಜರ್ಮೆಂಟ್ ಇರೋದೊಂದು ಸಾಂಬಾರು ಪುಡಿನ ರೆಡಿ ಮಾಡಿ ಹುರಿದ್ಬಿಟ್ಟು ನಿಮಗೆ ತೋರಿಸ್ತೀನಿ. ನಮ್ಮ ಮನೇಲಿ ನಾವು ಮಾಡ್ತೀವಲ್ಲ ಅದನ್ನು. ಈಗ ನೋಡಿ 1 kg ಅರಿಶಿನ ಬೋಟನ್ನ ಕುಟ್ಬಿಟ್ಟು ಫ್ರೈ ಮಾಡ್ತೀವಿ. ಈಗ ನಾನು ನಮ್ಮ ಮನೇಲಿ ಸಾಂಬಾರು ಪುಡಿ ಮಾಡ್ತೀವಲ್ವ, ನಾವೀಗ ಒಂದು ಸತಿ ಮಾಡಿದ್ರೆ 1.5-2 ತಿಂಗಳಾಗುತ್ತೆ. ಅದು ನೆಕ್ಸ್ಟ್ ಇವಾಗ ನಮ್ಮ ಮನೇಲಿ ಖಾಲಿ ಆದಮೇಲೆ ನಾನು ವಿಡಿಯೋ ಮಾಡಿಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ಇಲ್ಲಿ ಜಾಸ್ತಿ ಮೆಜರ್ಮೆಂಟಿಂದು ಇದು, ನಿಮಗೆ ಕಮ್ಮಿ ಇರೋ ಮೆಜರ್ಮೆಂಟಿಂದು ಬೇಕಲ್ವಾ. ನಮ್ಮ ಮನೇಲಿ ನಾವು ಮಾಡಿದಾಗ ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ, ಅದನ್ನು ನೀವು ನೋಡಿಬಿಟ್ಟು ಮಾಡ್ಕೋಬೋದು. ಈಗ ನೋಡಿ ಕರಿಬೇವು ಸೊಪ್ಪು ಅಷ್ಟೇ ಚೆನ್ನಾಗಿ ಅದು ಘಮ ಬರೋವರೆಗೂ ಚೆನ್ನಾಗಿ ಬಾಣಲಿಲಿ ಫ್ರೈ ಮಾಡಬೇಕು. ನೋಡಿ ಈಗ ಅದು ಆಗಿದೆ ನೋಡಿ. ನಾವು ಹಾಕಿದಾಗ ಫ್ರೆಶ್ ಆಗಿತ್ತು, ಇವಾಗ ಒಂದು ಸ್ವಲ್ಪ ಬಾಡ್ದಂಗೆ ಆಗಿದೆ ನೋಡಿ. ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಗೌರಿಬಿದನೂರು ಮೆಣಸಿನ್ಕಾಯಿನ ಬಾಣಲಿಲಿ ಹುರಿಬೇಕಂತ ಏನಿಲ್ಲ. ಈಗ ಬಿಸಿಲು ಚೆನ್ನಾಗಿದೆ ಅಲ್ವಾ, ಏನು ಮಾಡಬೇಕು, ಮನೆ ಮೇಲೆ ಟೆರೆಸ್ ಮೇಲೆ ಒಂದು 2 ಅವರ್ ಮಧ್ಯಾಹ್ನ ನೀವು 2 ಅವರ್ ಹಾಕಿಬಿಟ್ರೆ ಸಾಕು. ಅದೇ ಹುರಿಯೋಂಗೆ ಏನಿಲ್ಲ, ಅದೇ ರೋಸ್ಟೆಡ್ ಆಗಿರುತ್ತೆ. ಸುಮ್ಮನೆ ಮೆಣಸಿನ್ಕಾಯಿ ಹಿಂಗಂದರೆ ಕರುಮ್ ಅಂತಿರುತ್ತೆ, ಅಷ್ಟಾದರೆ ಸಾಕು. ಏನು ನಾವು ಹುರಿಲೇಬೇಕಂತೀನಿ ಏನಿಲ್ಲ. ಬ್ಯಾಡಗಿ ಮೆಣಸಿನ್ಕಾಯಿನ ನಾವಿಲ್ಲಿ ಹೋಟ್ಲಲ್ಲಲ್ವ, ನಾವು ಹುರಿದು ಹಾಕ್ತಿದ್ದೀವಿ, ನೀವು ಬೇಕಾದ್ರೆ ಹಾಗೂ ಮಾಡ್ಕೋಬೋದು. ನೋಡಿ ಧನಿಯಾ ಬೀಜ ಸೇರಿಸ್ತಾ ಇದ್ದೀವಿ. ಟೋಟಲ್ 6 kg ಧನಿಯಾ ಬೀಜ. ನೋಡಿ ಅದು ಆಗಿದೆ. ಏನಿಷ್ಟು ಬೇಗ ಹಾಕ್ತಿದ್ದಾರೆ ಅನ್ಕೊತಿರ್ಬೋದು. ವಿಡಿಯೋ ಜಾಸ್ತಿ ಲಾಂಗ್ ಆಗುತ್ತೆ ಅಂತ ನಾವು ಸ್ಕಿಪ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ ಅವಾಗಲೇ ಹಾಕಿರೋದು 3 kg, ಇವಾಗ ಮತ್ತೆ 3 kg ಹಾಕ್ತಾಯಿದ್ದೀವಿ ಧನಿಯಾ ಬೀಜನ. ಕೆಲವೊಬ್ರು ಹೇಳ್ತಿರ್ತಾರೆ ಹೋಟ್ಲಲ್ಲಿ ಸಾಂಬಾರು ಚೆನ್ನಾಗಿತ್ತು. ಏನಿಲ್ಲ, ನಮ್ಮದು ಒಂದು ಮೆಜರ್ಮೆಂಟ್ ಇರುತ್ತೆ, ಆ ಮೆಜರ್ಮೆಂಟ್ ಪ್ರಕಾರ ನಾವು ಮಾಡ್ತೀವಿ, ಅದಕ್ಕೋಸ್ಕರ ಚೆನ್ನಾಗಿರುತ್ತೆ ಟೇಸ್ಟು. ಅಷ್ಟು ಬಿಟ್ಟರೆ ನಾವೇನು ತಿರ್ಗೋದಕ್ಕೆ ಈ ಟೇಸ್ಟಿಂಗ್ ಪೌಡ್ರು ಅವೆಲ್ಲ ನಾವು ಏನಂದ್ರೇನು ಹಾಕಲ್ಲ. ಮನೇಲಿ ನಾವು ಹೆಂಗೆ ನ್ಯಾಚುರಲ್ ಮಾಡ್ತೀವಿ ಅದೇ ಥರನೇ ನ್ಯಾಚುರಲಾಗಿ ಮಾಡೋದು ನಾವು. ನೋಡಿ ಇವಾಗ ಇದು ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೀವಿ, ಇದು ತೊಟ್ಟು ತೆಗೆದಿರೋದು, ಇದು 4 kg. ಆವಾಗಲೇ ನಾನು ಹೇಳಿದ್ನಲ್ಲ, ಮೇಲ್ಗಡೆ ಈಗ ಮನೆ ಮಾಡ್ತಾಯಿದ್ದೀವಿ ಅಂದರೆ ಮೇಲ್ಗಡೆ ಬಿಸಿ ಆದರೆ ಸಾಕು. ಬಿಸಿಲಿಗೆ ಹಾಕಿರ್ತೀವಲ್ಲ 1 ಅವರ್ ಹಾಕಿದರೆ ಸಾಕು. ಈಗ ನಾವು ಹೋಟ್ಲಲ್ಲಲ್ವ ಮಾಡ್ತಾ ಇರೋದು, ಅದಕ್ಕೋಸ್ಕರ ನಾವು ಹುರಿತಾ ಇದ್ದೀವಿ. ಈಗ ನೋಡಿ ಗೌರಿಬಿದನೂರು ಹುರಿತೀವಿ, ಇದು ಅಷ್ಟೇ, ಇದು 4 kg. ಒಂದೊಂದು ಹೋಟ್ಲಲ್ಲಿ ಒಂದೊಂದು ಥರ ಸಾಂಬಾರು ಪುಡಿ ರೆಡಿ ಮಾಡ್ತಾರೆ. ನಾನು ನಮ್ಮ ಹೋಟ್ಲಲ್ಲಿ ನಿಮಗೆ ಸಾಂಬಾರು ಪುಡಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಈ ಸಾಂಬಾರು ಪುಡಿ ಇಷ್ಟ ಆಗಬಹುದು ಅಂದ್ಕೊಂಡಿದ್ದೀನಿ. ನೋಡಿ ಈಗ ಆಗಿದೆ, ಇದು ಸಾಂಬಾರು ಪುಡಿ ರೆಡಿ ಆಯಿತು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಯಾಕಂದ್ರೆ ಮಿಕ್ಸ್ ಮಾಡಲಿಲ್ಲ ಅಂದರೆ ಬೇರೆ ಒಂದು ಸೈಡ್ ಬೇರೆ ಮೆಣಸಿನ್ಕಾಯಿ, ಒಂದು ಕಡೆ ಬೇರೆ, ಒಂದು ಸೈಡ್ ಬೇರೆ ಕಡಲೆಬೇಳೆ, ಜೀರಿಗೆ ಒಂದೊಂದು ಸೈಡ್ ಆಗ್ಬಿಡುತ್ತಲ್ವ, ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ತೀನಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾವೇನು ಮಾಡ್ತೀವಿ, ಮಿಲ್ಲಿಗೆ ಕಳಿಸ್ಬಿಟ್ಟು ಪೌಡ್ರ್ ಹಾಕ್ಸ್ಬಿಟ್ಟು ಒಂದು 2-3 ಅವರು ಹಾರಾಕ್ಬಿಡ್ತೀವಿ. ಹಾರಾಕ್ನಾದ್ಮೇಲೆ ನಮ್ಗೆ ಡೈಲಿ ಎಷ್ಟು ಯೂಸ್ ಮಾಡ್ತೀವಿ ನಾವು ಅಷ್ಟು ಏನು ಮಾಡ್ತೀವಿ, ನಾವು ಸಣ್ಣದು ಪಾಕೆಟ್ ಮಾಡಿಬಿಟ್ಟು ಬಾಕ್ಸ್ಗಾಗಿ ಇಕ್ತೀವಿ. ಯಾಕಂದ್ರೆ ಡೈಲಿ ನಮಗೀಗ ಡೈಲಿ ಬೇಕು ಮಧ್ಯಾಹ್ನ ಊಟಕ್ಕಲ್ವ, ಅದಕ್ಕೋಸ್ಕರ ಅವಾಗ ನಾವು ತಕ್ಷಣಕ್ಕೆ ಮಾಡ್ಕೊಳಕ್ಕಾಗಲ್ಲ ಅಂತ ವಾರಕ್ಕೊಂದು ಸತಿ ನಾವು ಈ ಥರ ಸಾಂಬಾರು ಪುಡಿನ ರೆಡಿ ಮಾಡ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಾಂಬಾರು ಪುಡಿ ನೋಡ್ಕೊಳ್ಳಿ, ಮನೇಲಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.